26 ನವೆಂಬರ್ 2008 ಮುಂಬೈನ ಆ ಕಪ್ಪು ರಾತ್ರಿ ಭಾರತವು ಎಂದಿಗೂ ಮರೆಯಲಾರದು. 166 ನಿರಪರಾಧಿಗಳು ಪ್ರಾಣ ಕಳೆದುಕೊಂಡರು. ಗಾಯಗಳು ಇಂದಿಗೂ ಹಸಿಯಾಗಿವೆ. ಆದರೆ 17 ವರ್ಷಗಳ ನಂತರ ಜೂನ್ 2025 ಒಂದು ನಿಶ್ಶಬ್ದ ರಾತ್ರಿ ವಾಷಿಂಗ್ಟನ್ನಿಂದ ನವದೆಹಲಿಗೆ ಒಂದು ರಹಸ್ಯ ಕರೆ ಬಂದಿತು. ಸಂದೇಶ ಸ್ಪಷ್ಟವಾಗಿತ್ತು: ದ ಪ್ಯಾಕೇಜ್ ಈಸ್ ರೆಡಿ ಫಾರ್ ಪಿಕಪ್. ಆ ಪ್ಯಾಕೇಜ್ ಯಾವುದೇ ಸಾಮಾನಲ್ಲ. ಅದು 26 ಹೆಣ್ಣಂದರ ಮುಖ್ಯ ಷಡ್ಯಂತ್ರಕಾರಿ ತಹವ್ವೂರ್ ಹುಸೇನ್ ರಾಣಾ. ಅವನು ವರ್ಷಗಳಿಂದ ಅಮೆರಿಕದ ರಕ್ಷಣೆಯಲ್ಲಿ ಅಡಗಿದ್ದವು. ಭಾರತವು ಅವನನ್ನು ಹಿಂದಕ್ಕೆ ತರಬಲ್ಲದೆ, ಅಥವಾ ಪಾಕಿಸ್ತಾನದ ಗುಪ್ತಚರ ಏಜೆನ್ಸಿಗಳು ಇನ್ನೊಮ್ಮೆ ಆಟ ಕೆಡಿಸುತ್ತವೆಯೇ? ತಹವ್ವೂರ್ ರಾಣಾ ಪಾಕಿಸ್ತಾನದ ಮಾಜಿ ಸೈನ್ಯ ವೈದ್ಯ. ಕೆನಡಾದ ಪ್ರಜೆಯಾದ ನಂತರ ಚಿಕಾಗೋದಲ್ಲಿ ವ್ಯಾಪಾರ ನಡೆಸುತ್ತಿದ್ದನು. ಆದರೆ ಈ ವ್ಯಾಪಾರಿಯ ಹಿಂದೆ ಒಂದು ಕ್ರೂರ ಪ್ರಾಣಿ ಅಡಗಿತ್ತು. ರಾಣಾ ಡೇವಿಡ್ ಕೋಲ್ಮನ್ ಹೆಡ್ಲಿಯ ಬಾಲ್ಯದ ಸ್ನೇಹಿತ. ಅದೇ ಹೆಡ್ಲಿ ಮುಂಬಯಿಯ ಪ್ರತಿ ಬೀದಿಯ ರೆಕ್ಕಿ ಮಾಡಿದ್ದನು. FBI ತನಿಖೆಯಲ್ಲಿ ಬಯಲಾಯಿತು, ರಾಣಾ ಹೆಡ್ಲಿಗೆ ಇಮಿಗ್ರೇಷನ್ ಆಫೀಸ್ ಹೆಸರಿನಲ್ಲಿ ಕವರ್ ನೀಡಿದ್ದನು, ತದ್ವಾರ ಮುಂಬಯಿಯಲ್ಲಿ ಸುಲಭವಾಗಿ ಸಂಚರಿಸಲು ಸಾಧ್ಯವಾಗುವಂತೆ. ಲಷ್ಕರೆ ತೈಬಾ ಉಗ್ರರು ತಾಜ್ ಹೋಟೆಲ್ನಲ್ಲಿ ರಕ್ತದ ಹೊಳೆ ಹರಿಸುತ್ತಿದ್ದಾಗ ರಾಣಾ ಚಿಕಾಗೋದಲ್ಲಿ ಕುಳಿತು ಅವರ ದಾರಿ ಸುಗಮಗೊಳಿಸುತ್ತಿದ್ದ. ಭಾರತಕ್ಕೆ ರಾಣಾ ಕೇವಲ ಒಬ್ಬ ಅಪರಾಧಿಯಲ್ಲ, ಅವನು 26/11 ಷಡ್ಯಂತ್ರದ ಅತ್ಯಂತ ಬಲವಾದ ಕೊಂಡಿ. ವರ್ಷಗಳು ಕಳೆದವು. ಭಾರತವು ರಾಣಾ ವಿರುದ್ಧ ಪುರಾವೆಗಳ ಪರ್ವತವನ್ನೇ ಕಟ್ಟಿತು. ಆದರೆ ಅಮೆರಿಕದ ಕಾನೂನು ವ್ಯವಸ್ಥೆಯಲ್ಲಿ ರಾಣಾದ ವಕೀಲರು ಪ್ರತಿ ಬಾರಿ ಹೊಸ ತಿರುವು ನೀಡುತ್ತಿದ್ದರು. ಒಮ್ಮೆ ಡಬಲ್ ಜಪರ್ಡಿ, ಇನ್ನೊಮ್ಮೆ ಕೆಟ್ಟ ಆರೋಗ್ಯದ ಸೋಗು. ಆದರೆ 2024-25ರಲ್ಲಿ ವಾತಾವರಣ ಬದಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರ ಭೇಟಿಗಳಲ್ಲಿ ಒಂದೇ ಹೆಸರು ಪುನಃ ಬಂದಿತು: ತಹವ್ವೂರ್ ರಾಣಾ. ಭಾರತದ ರಾಷ್ಟ್ರೀಯ ಸುರಕ್ಷತಾ ಸಲಹೆಗಾರ ಅಜಿತ್ ದೋವಲ್ ಅವರು ಅಮೆರಿಕಕ್ಕೆ ಸ್ಪಷ್ಟಪಡಿಸಿದ್ದರು: ರಾಣಾ ಭಾರತದ ಜೈಲಿನಲ್ಲಿರುವವರೆಗೂ 26/11 ನ್ಯಾಯ ಅಪೂರ್ಣವಾಗಿಯೇ ಉಳಿಯುತ್ತದೆ. 15 ಜೂನ್ 2025 ರಾತ್ರಿ 3 ಗಂಟೆ. ಪಲಾಮ್ ಏರ್ಪೋರ್ಟ್ನ ಸುರಕ್ಷತೆ ಭಯಂಕರವಾಗಿತ್ತು. ಒಂದು ಪಕ್ಷಿಯೂ ರೆಕ್ಕೆ ಬಡಿಯಲಾರದಷ್ಟು. ಪ್ರೈವೇಟ್ ಜೆಟ್ ಬಾಗಿಲು ತೆರೆದ ತಕ್ಷಣ ಜಗತ್ತು ನೋಡಿತು. ತಹವ್ವೂರ್ ರಾಣಾ ಕೈಕೂಳುಗಳಲ್ಲಿ ಬಂಧಿತನಾಗಿ ಭಾರತದ ಮಣ್ಣಿನ ಮೇಲೆ ಕಾಲಿಟ್ಟನು. 17 ವರ್ಷಗಳ ಕಾತರ ಕೊನೆಗೊಂಡಿತು. ರಾಣಾನನ್ನು ತಕ್ಷಣ ಬುಲೆಟ್ ಪ್ರೂಫ್ ವಾಹನದಲ್ಲಿ ತಿಹಾರ್ ಜೈಲಿಗೆ ಕರೆದೊಯ್ಯಲಾಯಿತು. ಪಾಕಿಸ್ತಾನದಲ್ಲಿ ಕುಳಿತಿದ್ದ ಅವನ ಯಜಮಾನರು ಹಾಫಿಜ್ ಸಯೀದ್, ಜಕೀರ್ ರೆಹಮಾನ್ ಲಖ್ವಿ. ಇದೊಂದು ದೊಡ್ಡ ಸಂದೇಶವಾಗಿತ್ತು: ಭಾರತ ಇನ್ನು ಮರೆಯುವುದಿಲ್ಲ, ಬಿಡುವುದೂ ಇಲ್ಲ. ರಾಣಾ ಭಾರತಕ್ಕೆ ಬಂದಿದ್ದು ಕೇವಲ ಕಾನೂನು ವಿಜಯವಲ್ಲ, ಇದು ತಮ್ಮ ಮಕ್ಕಳನ್ನು ಕಳೆದುಕೊಂಡ ತಾಯಂದಿರ ಸಮಾಧಾನ, ತಂದೆಯನ್ನು ಕಳೆದುಕೊಂಡ ಮಕ್ಕಳ ನ್ಯಾಯ. ಆದರೆ ಪ್ರಶ್ನೆ ಇನ್ನೂ ಬಾಕಿ ಉಳಿದಿದೆ: ರಾಣಾ ಪಾಕಿಸ್ತಾನ ಇಂದಿಗೂ ಜಗತ್ತಿನಿಂದ ಮರೆಮಾಡುತ್ತಿರುವ ರಹಸ್ಯಗಳನ್ನು ಬಿಚ್ಚುತ್ತಾನೆಯೇ? 26 ಆಣ್ಣಂದರ ಕಡತ ಇನ್ನೂ ಮುಚ್ಚುವುದಿಲ್ಲ. ಹೊಸ ಪುಟಗಳಲ್ಲಿ ನ್ಯಾಯ ಬರೆಯಲಾಗುತ್ತದೆ. ಆಪರೇಷನ್ ರಾಣಾ ಸಾಬೀತುಪಡಿಸಿದೆ: ನವಭಾರತ ಶತ್ರುವನ್ನು ಮನೆಯೊಳಗೆ ನುಗ್ಗಿ ಕೊಲ್ಲುವುದನ್ನು, ಜಗತ್ತಿನ ಯಾವುದೇ ಮೂಲೆಯಿಂದ ಎಳೆದು ತರುವುದನ್ನು